ಹಾಯ್ ಹಲೋ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ, ರಾಯರಿಗೆ ಯಾರೆಲ್ಲ ಹರಕೆ ಕಟ್ತಾ ಇರಾ, ಆ ಹರಕೆನ ನೀವು ಕಟ್ಟಬಹುದಾ, ಮನೆಯಲ್ಲಿ ಮುಡುಪನ್ನ ಕಟ್ಟಬಹುದಾ ಅಂತ ಕೇಳೋರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಇವಾಗ ನೋಡಿರ್ಬೋದು, ಯೂಟ್ಯೂಬಲ್ಲಿ ತುಂಬ ಜನ ಏನೇನೋ ಹೇಳ್ತಾ ಇರ್ಬೋದು, ಅದನ್ನು ಕಟ್ಟಿ ಇದನ್ನು ಕಟ್ಟಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಅಂದ್ಬಿಟ್ಟು. ಸೊ ನಿಮಗೆಲ್ಲ ಡೌಟ್ ಇರ್ಬೋದು, ಈ ಥರ ಎಲ್ಲ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಸೊ ನೀವು ಮೇಯ್ನ್ ಬಂದು ರಾಯರಿಗೆ ಕಾಯಿ ಸೇವೆ ಮಾಡಬೇಕು. ಹಿಡ್ಕೊಂಡು ಹರಕೆ ಕಟ್ಟೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಕಾಳನ್ನ ತಗೊಂಡು ಹಾರ ಹಾಕಬೇಕು ರಾಯರಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ವಿಶೇಷವಾಗಿ ಪೂಜೆ ಮಾಡಬೇಕು. ಮತ್ತು ಪ್ರತಿ ಗುರುವಾರ 1 ರೂಪಾಯಿ ಕಾಯಿನು, 10 ರೂಪಾಯಿ ಕಾಯಿನು ಹರಕೆ ಕಟ್ಟಿ ಗಂಟು ಕಟ್ಟಿ 1 ಗಂಟೆ ಹಾಕಿ, 2 ಗಂಟೆ ಹಾಕಿ, 3 ಗಂಟೆ ಹಾಕಿ, 4 ಗಂಟೆ ಹಾಕಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೆಲ್ಲ ಮಾಡಿದ್ರೆ ನಿಮಗೆ ಅನುಗ್ರಹ ಆಗುತ್ತಾ ಅನ್ನೋ ಡೌಟ್ ಒಂದು ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಹರಕೆ ಅನ್ನೋದು ಕಾಳು ಕಟ್ಟುವಂಥದ್ದು, ಕಡಲೆಕಾಳು ಹಾರ ಹಾಕೋವಂಥದ್ದು ರಾಯರಿಗಲ್ಲ. ರಾಯರು ಸನ್ಯಾಸಿಗಳು, ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿಗಳು. ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಅದನ್ನೆಲ್ಲ ಬಿಟ್ಟು ಯತಿಗಳಾಗಿ ಅವರು ಸನ್ಯಾಸಿ ತಗೊಂಡು ಅಲ್ದ್ರೆ ತುಂಬ ಶ್ರೇಷ್ಠ, ತುಂಬ ಅನುಗ್ರಹ ಆಗುತ್ತೆ ಅಂತಲೇ ಹೇಳ್ಬೋದು. ರಾಯರಿಗೆ ತೆಂಗಿನಕಾಯಿ ಹಿಡ್ಕೊಂಡು ನಮಸ್ಕಾರ ಹಾಕಿ ಎಷ್ಟು ಅರ್ಥ ಇದೆ ನೋಡಿ. ರಾಯರಿಗೆ ಸಂಕಲ್ಪ ಪೂರ್ವಕವಾಗಿ ತೆಂಗಿನಕಾಯಿನ ಹಿಡ್ಕೊಂಡು ನಮ್ಮ ಸಂಕಲ್ಪ ಏನಿದೆ ಅದನ್ನು ಹೇಳ್ಕೊಂಡು ರಾಯರಿಗೆ ತೆಂಗಿನಕಾಯಿ ಹಿಡ್ಕೊಂಡು ನಮಸ್ಕಾರ ಮಾಡೋಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು. ಏನಕ್ಕಂದರೆ ಈಗ ಎಷ್ಟೊಂದು ವಿಡಿಯೋ ನೋಡ್ತಾ ಇರ್ಬೋದು, ರಾಯರಿಗೆ ಗಂಟು ಕಟ್ಟಬೇಕು, ಮುಡುಪು ಕಟ್ಟಬೇಕು, ಕಾಯಿನ್ ಇಟ್ಬಿಟ್ಟು ಗಂಟು ಹಾಕಬೇಕು ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ತಿದ್ದಾರೆ. ಬಟ್ ರಾಯರಿಗೆ ಮೇಯ್ನ್ ಬಂದು ಕಾಯಿ ಹಿಡ್ಕೊಂಡು ಹರಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ಅನುಗ್ರಹ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇರೋದು. ನನಗೆ ಗೊತ್ತಿರೋದನ್ನ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಬೇಡಿಕೆ ಇಟ್ಕೊಳ್ರಿ ರಾಯರ ಹತ್ರ. ಏನು ಸಮಸ್ಯೆ ಇದೆ ನಿಮ್ಮ ಹತ್ರ, ಆ ಸಮಸ್ಯೆನ ಪರಿಹಾರ ಮಾಡು ಅಂತ ಕೇಳಿ ರಾಯರಿಗೆ ತೆಂಗಿನಕಾಯಿನ ಇಟ್ಕೊಂಡು, ಗಂಡ್ಮಕ್ಳು ಕೂಡ ಮಾಡ್ಬೋದು, ಹೆಣ್ಮಕ್ಳು ಬಂದಿರೋ ಸೆರಗಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡಿ. 21, 48, 11, 19 ಈ ಥರ ನಮಸ್ಕಾರನ ಹಾಕಿದಾಗ 3 ದಿನಗಳಲ್ಲಿ ನಿಮಗೆ ಶುಭ ನೀವೇನು ಅಂದ್ಕೊಂಡಿರ್ತೀರ ಅದು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತದೆ. ಯಾರನ್ನೂ ಕೈ ಬಿಡೋದಿಲ್ಲ. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಕೂಡ ಜೀವನ ಬೇಡವೇ ಬೇಡ, ಈ ಲೈಫೇ ಬೇಡ ಅಂತ ಅಂದಾಗ ನನಗೆ ಕೈ ಹಿಡ್ದಿದ್ದೆ ರಾಯರು. ದಿನ ಆದ ನಂತರ ಹೋಮಕ್ಕಾಗಲಿ ಅಥವಾ ಬೇರೆ ಒಂದಕ್ಕಾಗಲಿ ಹಾಕ್ಬೇಡಿ. ಎಂದಕ್ಕೆ ಹಾಕ್ಬೇಡಿ ಅಂತ ಅಂದರೆ, ನಾವು ಸಂಕಲ್ಪ ಮಾಡಿದ್ದ ಕಾಯಿನ ಅದು ಫಲ ಕೊಡೋಂಥದ್ದು. ತೆಂಗಿನಕಾಯಿ ಫಲ ಕೊಡುತ್ತೆ. ಸೊ ಆ ಫಲವನ್ನು ನಾವು ಹೊಡೆದು ಮಾರನೇ ದಿವಸ ಅದನ್ನು ಸ್ವೀಟ್ ಮಾಡಿಕೊಂಡು ದೇವ್ರಿಗೆ ಅರ್ಪಿಸಿ ನಾವು ಸ್ವೀಕಾರ ಮಾಡಬೇಕು. ಈ ತೆಂಗಿನಕಾಯಿನ ನಾನ್ ವೆಜ್ಜು ಅದನ್ನೆಲ್ಲ ಏನು ಉಪಯೋಗಿಸ್ಬಾರ್ದು. ನಾವು ಈ ಥರ ಮಾಡಿದ್ರೆ ನಾನ್ ವೆಜ್ಗೆಲ್ಲ ಉಪಯೋಗಿಸ್ದೆ ನಾವು ಸ್ವೀಟ್ ಏನಾದ್ರು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಕಡಲೆಕಾಳನ್ನ ತೆಗೆದುಕೊಂಡು ಬಂದು ಕಡಲೆಬೇಳೆ ನೆನೆಸಿ ಅದನ್ನು ಹೊಡೆದು ಹಾಕಿ ಗುರುಗಳಿಗೆ ಅಂತ ಹೇಳ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅವರು ಸನ್ಯಾಸಿ ಆಗಿರೋದ್ರಿಂದ ಆ ಥರ ಎಲ್ಲ ಮಾಡಬೇಡಿ. ಅವ್ರಿಗೆ ಹೂವು, ತುಳಸಿ, ವಸ್ತ್ರ ಅಷ್ಟೇ ಅವ್ರಿಗೆ. ಅದು ಬಿಟ್ಟರೆ ಬೇರೆ ಎಲ್ಲ ಏನೂ ಇಲ್ಲ. ವಸ್ತ್ರವನ್ನು ದಾನ ಮಾಡಿ ರಾಯರಿಗೆ. ವಸ್ತ್ರವನ್ನು ದಾನ ಮಾಡಿದ್ರೆ ರಾಯರಿಗೆ ತುಂಬ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ತುಂಬ ಆಗುತ್ತೆ ಅಂತಲೇ ಹೇಳ್ಬೋದು. ಕಡಲೆಕಾಳು ಅದು ಇದು ಏನವನ್ನು ಹಾಕಬೇಡಿ. ಅದನ್ನೆಲ್ಲ ಗಣಪತಿಗೆ ಹಾಕೋದು. ಅದು ಆ ಥರ ಎಲ್ಲ ಹಾಕಿದ್ರೆ ಪಾಪ ನಮಗೆ ಜಾಸ್ತಿ ಆಗುತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ. ರಾಯರಿಗೆ ನಾವು ಸಂಕಲ್ಪ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ನಾವು ತೊಂದರೆ ಆಗಿದೆ, ನಮ್ಮ ಕಷ್ಟ ಇದೆ, ನನಗೆ ಹತ್ರ ಹೋಗಿ ನಾವು ಹರಕೆ ಮಾಡ್ಕೊಳ್ತೀವಿ. ರಾಯರೇ ನನಗೆ ಈ ಕೆಲಸ ಇದೆ, ನಾನು ಬೇರೆ ಕೆಲಸ ಬೇಕು, ಆ ಕೆಲಸ ಮಾಡಿದ್ರೆ ನಾನು ಆ ಸೇವೆ ಮಾಡಿಸ್ತೀನಿ, ಈ ಸೇವೆ ಮಾಡ್ತೀನಿ. ಅದು ಹರಕೆ, ಅದು ಬೇರೆ. ನಾನು ಆ ಸೇವೆ ಮಾಡ್ತೀನಿ, ಈ ಸೇವೆ ಮಾಡ್ತೀನಿ, ಅದು ಬೇರೆ. ಅದು ರಾಯರ ಅನುಗ್ರಹ ಮಾಡಿದಾಗ ನಿಮಗೆಲ್ಲ ಕೆಲಸಗಳು ಆದಾಗ
ಹರಕೆ ಮಾಡ್ಕೊಂಡಿರ್ತಾರೆ, ನಾನು ನಿಮಗೆ ಹೆಜ್ಜೆ ನಮಸ್ಕಾರ ಮಾಡ್ತೀನಿ, ಅಥವಾ ನಿನಗೆ ಬೆಳ್ಳಿ ಕಳಶ ಮಾಡಿಸ್ತೀನಿ, ಬೆಳ್ಳಿ ತೊಟ್ಲು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರ್ತಾರಲ್ಲ. ನಿಮ್ಗೆ ಏನು ಶಕ್ತಿ, ನಿಮ್ಮ ಕೈಲಿ ಏನು ಶಕ್ತಿ ಇರುತ್ತೆ ಅದನ್ನು ನೀವು ಅಂದ್ಕೊಂಡು ಬಂದಿರ್ತೀರ, ಅದೇ ಬೇರೆ. ಅನ್ನದಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅನ್ನೋರು, ಅನ್ನದಾನ ಅಂದರೆ ಅಕ್ಕಿ ಕೊಡೋದು, ಬೇಳೆ ಕೊಡ್ಬೋದು, ಬೆಲ್ಲ ಕೊಡ್ಬೋದು, ಆ ಥರ ಎಲ್ಲ ದಾನವಾಗಿ ಕೊಡಿ. ಅನ್ನದಾನ ಮಾಡೋಂಥದ್ದು ಫಲ ನಿಮಗೆ ಸಿಕ್ಕಂಥದ್ದು ಭಾಗ್ಯ ಇರುತ್ತೆ. ಮತ್ತು ತರಕಾರಿನ ದಾನ ಮಾಡಿ, ತಿಂಡಿಯನ್ನು, ಎಣ್ಣೆಯನ್ನು ದಾನ ಮಾಡಿ, ಈ ಥರದ್ದೆಲ್ಲ ದಾನ ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಆಗೋ ಭಾಗ್ಯ ನಿಮಗಿರುತ್ತೆ. ಭಗವಂತ ನೀನು ಕೊಟ್ಟಿದ್ಯೋ, ನಾನು ಕೊಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿ, ಅದರಲ್ಲಿ ಏನು ಬೇಜಾರಿಲ್ಲ. ಆದರೆ ಬೇರೆ ರೀತಿಯಾಗಿ ಕೊಡಬಾರ್ದು, ದುಡ್ಡು ಕೊಡೋದೇ ಆಗಿರ್ಬೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಒಳ್ಳೆ ಮನಸ್ಸಿದ್ದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗೂ ನಿಮಗೆ ನೀವು ಅಂದ್ಕೊಂಡಿದ್ದು ಫಲ ಸಿಕ್ಕೇ ಸಿಗುತ್ತದೆ. ಅನುಗ್ರಹ, ರಾಯರ ಅನುಗ್ರಹ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಹರಕೆಯನ್ನು ಈ ರೀತಿಯಾಗಿ ತೀರಿಸಿದಾಗ ಆಗ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡೋಂಥದ್ದು. ಅದಕ್ಕೋಸ್ಕರ ಯಾವ ಹರಕೆ, ಯಾವ ಪೂಜೆ, ಯಾವ ಧ್ಯಾನ ಇದೆಲ್ಲವೂ ಮನಸ್ಸಿನಲ್ಲಿ ಗುರುಗಳ ಹತ್ರ ಇಟ್ಕೋಬೇಕಂತೆ. ಅದಕ್ಕೋಸ್ಕರವಾಗಿ ಜನ್ಮಾಂತರವಾಗಿ ಯಾವ ಜನ್ಮದಲ್ಲಿ ನಾವು ಏನು ಹರಕೆ ಮಾಡಿರ್ತೀವಿ, ಈ ಪ್ರಾಣ ಹೊರಟೋಗುತ್ತೆ, ಆ ಪ್ರಾಣ ಹರಕೆ ಮಾಡ್ಕೊಂಡಿರ್ತೀವಲ್ಲ, ಮುಂದಿನ ಒಂದು ಜನ್ಮ ಕೊಟ್ಟು ಆ ಭಗವಂತ ಹರಕೆನ ತೀರಿಸ್ಕೊಳ್ತಾನಂತೆ. ಅಂತ ಭಗವಂತ ನನ್ನ ಕೈಲಿ ಏನು ಮಾಡಿಸ್ಕೊಳ್ತೀಯ ನನಗೆ ಗೊತ್ತಿಲ್ಲ, ನೀನು ನನ್ನಲ್ಲಿ ನಿಂತು ಈ ಎಲ್ಲ ಕೆಲಸವನ್ನು ಮಾಡಿಸ್ಕೊಳ್ಬೇಕಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಪೂಜೆಯನ್ನು ಮುಂದುವರಿಸ್ಕೊಳ್ಳಿ. ನಾನು ಹೇಳಿರೋವಂಥ ಹರಕೆನೇ ನೀವು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿಲ್ಲ. ಏನಂದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲ ಕಷ್ಟನ ದೂರ ಆಗಲಿ ಅಂತ ಅಂದ್ಬಿಟ್ಟು ಇವತ್ತಿನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಕಷ್ಟ ನನಗೆ ಆಗ್ತಾಯಿಲ್ಲ, ನನಗೆ ಭಯ ಆಗ್ತಿದೆ ಅಂತ ಅಂದ್ಬಿಟ್ಟು ಅನ್ನೋರು, ಕಷ್ಟಗಳಿಗೆ ಹೇಳಿ ರಾಯರು ನನ್ನ ಜೊತೆ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಕಷ್ಟ ದೂರವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬೈ.